ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದ ಗ್ಯಾಸ್ ಸಿಲಿಂಡರ್ ಕೊರತೆ ಹೆಚ್ಚಾದ ಪರಿಣಾಮ ದಾಸೋಹ ವ್ಯವಸ್ಥೆ ಬಂದ್ ಮಾಡಲಾಗಿದ್ದು, ಬಂದಂತ ಪ್ರವಾಸಿಗರು ದಾಸೋಹ ಇಲ್ಲ ಎಂಬ ನಾಮಫಲಕ ನೋಡಿ ಹಿಂತಿರುಗುತ್ತಿದ್ದು ಹೋಟೆಲ್ ಕಡೆ ಮುಖ ಮಾಡಿದರೂ ಅಲ್ಲಿಯೂ ಸಹ ಸಮಸ್ಯೆ ಇದಕ್ಕೂ ಭಿನ್ನವಾಗಿದೆ ಎಂದು ಬೇಸರದಿಂದ ಪ್ರವಾಸಿಗರು ಹಿಂತಿರುಗುತ್ತಿದ್ದ ದೃಶ್ಯ ಕಣ್ಣಿಗೆ ಕಾಣುತ್ತಿತ್ತು. ವಿಶ್ವವಿಖ್ಯಾತ ಬೇಲೂರಿನ ಪ್ರವಾಸಿ ತಾಣ ಬೇಲೂರು ಶಿಲ್ಪಕಲೆಗಳ ತವರೂರು. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದು, ಬಂದಂತವರಿಗೆ ದಾಸೋಹ ವ್ಯವಸ್ಥೆ ದೇವಾಲಯ ಆಡಳಿತ ಮಂಡಳಿ ಮಾಡಿಕೊಂಡು ಬರುತ್ತಿತ್ತು. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದ ಗ್ಯಾಸ್ ಸಿಲಿಂಡರ್ ಕೊರತೆ ಹೆಚ್ಚಾದ ಪರಿಣಾಮ ದಾಸೋಹ ವ್ಯವಸ್ಥೆ ಬಂದ್ ಮಾಡಲಾಗಿದ್ದು, ಬಂದಂತ ಪ್ರವಾಸಿಗರು ದಾಸೋಹ ಇಲ್ಲ ಎಂಬ ನಾಮಫಲಕ ನೋಡಿ ಹಿಂತಿರುಗುತ್ತಿದ್ದು ಹೋಟೆಲ್ ಕಡೆ ಮುಖ ಮಾಡಿದರು. ಅಲ್ಲಿಯೂ ಸಹ ಸಮಸ್ಯೆ ಇದಕ್ಕೂ ಭಿನ್ನವಾಗಿದೆ ಎಂದು ಬೇಸರದಿಂದ ಪ್ರವಾಸಿಗರು ಹಿಂತಿರುಗಿದ್ದ ದೃಶ್ಯ ಕಣ್ಣಿಗೆ ಕಾಣುತ್ತಿತ್ತು. ಈ ಬಗ್ಗೆ ಸ್ಥಳೀಯ ನಿವಾಸಿ ಸುರೇಶ್ ಹಾಗೂ ದಬ್ಬೆ ನಾರಾಯಣ್ ಮಾತನಾಡಿ, ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಇದರ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ದಾಸೋಹ ನಡೆಸಿಕೊಂಡು ಬಂದಿದ್ದು, ಕೊರೋನಾ ಸಮಯದಲ್ಲೂ ದಾಸೋಹ ನಿಲ್ಲಿಸದೆ ಮುಂದುವರೆಸಿದ್ದು, ಆದರೆ ಇತ್ತೀಚೆಗೆ ಸಿಲಿಂಡರ್ ಅಭಾವದಿಂದ ತುಂಬಾ ಸಮಸ್ಯೆ ತಲೆದೂರಿದೆ. ಇಲ್ಲಿ ಗೀಸರ್ ಸಹ ಇದೇ ಸಮಯಕ್ಕೆ ಹಾಳಾಗಿದೆ. ಆದ್ದರಿಂದ ಇದನ್ನು ಕೂಡಲೇ ಸಮಸ್ಯೆ ಬಗೆಹರಿಸಲು ಮನವಿ ಮಾಡಿದರು. ಚನ್ನಕೇಶವ ಸ್ವಾಮಿ ಆಡಳಿತಾಧಿಕಾರಿ ಯೋಗೇಶ್ ಮಾತನಾಡಿ, ಪ್ರತಿನಿತ್ಯ 2,000ಕ್ಕೂ ಅಧಿಕ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ನಮಗೆ ಪ್ರತಿನಿತ್ಯ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅವಶ್ಯಕತೆ ಇತ್ತು. ಆದರೆ ಈಗ 2 ದಿನಗಳಿಂದ ಸಿಲಿಂಡರ್ ಅಭಾವದಿಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆ ನಿಲ್ಲಿಸಲಾಗಿದೆ. ಇದರ ಜೊತೆಗೆ ಬಾಯ್ಲರ್ ಸಹ ಕೆಟ್ಟಿದೆ. ಇದರಿಂದ ದಾಸೋಹಕ್ಕೆ ಬಂದಂತ ಪ್ರವಾಸಿಗರಿಗೆ ತೊಂದರೆಯಾಗಿದೆ. ಈಗ ಸದ್ಯಕ್ಕೆ ಸೌದೆ ಒಲೆಯನ್ನು ತಾತ್ಕಾಲಿಕವಾಗಿ ಮಾಡಲಾಗಿದೆ. ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಲು ನಿರ್ಧರಿಸಲಾಗಿದೆ. ಕೂಡಲೇ ನಮ್ಮ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಇವತ್ತು ಗ್ಯಾಸ್ ಇಲ್ಲ ಅಂತೇಳಿ ಬಂದ್ ಮಾಡಿದ್ದಾರೆ. ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಅನ್ನದಾಸೋಹಕ್ಕೆ ಗ್ಯಾಸ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡಬೇಕು ಅಂತ ಕೇಳ್ತಾ ನನ್ನ 2 ಮಾತನ್ನು. ಅದಲ್ಲದೆ ಮತ್ತೆ ದಾಸೋಹದಲ್ಲಿ ಗ್ಯಾಸ್ ಗೀಜರ್ ಕೆಟ್ಟೋಗಿ ತುಂಬ ತೊಂದರೆ ಆಗ್ತಿದೆ. ನೋಡಿ, ನಮಗೆ ಒಂಥರ ಬೇಜಾರಾಗ್ತಿದೆ. ಪ್ರತಿ ಜನ ಬಂದು ಅನ್ನದಾಸ ಇಲ್ವಾ ಅಂದರೆ ಇಲ್ಲಿ ಒಂದು ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಪ್ರತಿದಿನ ಬಂದು ನಾವು ಯಾವಾಗಲೂ ಬಂದಾಗ ಊಟ ಮಾಡ್ಕೊಂಡು ಹೋಗ್ತಿದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿರು. ಹಂಗಾಗಿ ಪಾಪ ಎಲ್ಲ ನೋಡಿ ಬಂದರು ವಾಪಸ್ ಹೋಗಿದ್ದಾರೆ. ಬೇಜಾರಾಗ್ತಿದೆ. ದಯಮಾಡಿ ಬೇಗ ಅತಿ ಶೀಘ್ರದಲ್ಲಿ ಆ ಸಮಸ್ಯೆನ ಬಗೆಹರಿಸಿ ಆ ಭಕ್ತಾದಿಗಳಿಗೆ ಪ್ರಸಾದ ಸೇವನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಅಂತ. ಜಾಸ್ತಿ ಜನ ಇರ್ತಾರೆ. ಒಂದು 5 ಪಂಕ್ತಿಗಳಾಗುತ್ತೆ. ಒಂದು ಪಂಕ್ತಿಲಿ 350-400 ಜನ ಕೂಡ್ತಾರೆ. ಒಂದು 2,000. ಬೇರೆ ದಿನಗಳಲ್ಲಿ ವೀಕ್ ಮಧ್ಯ ದೇಶದಲ್ಲಿ ಸ್ವಲ್ಪ ಜನ ಮೇಲಧಿಕಾರಿಗಳಿಗೆ ಈಗ ಗಮನಕ್ಕೆ ತರ್ತೀವಿ. ಇವತ್ತಿಂದ ತೊಂದರೆ ಆಗಿರೋದ್ರಿಂದ ಗ್ಯಾಸಲ್ಲಿ ತಂದು ಮೇಲಧಿಕಾರಿಗಳಿಗೆ ತಂದು ನಾವು ಸಮಸ್ಯೆನ ಪರಿಹಾರ ಮಾಡೋ ಪ್ರಯತ್ನ. ಈಗಾಗಲೇ ಸೌದೆಗಳು ನಮ್ಮಲ್ಲಿ ಸ್ಟಾಕ್ ಇದೆ. ಸೌದೆ ಬಾಯ್ಲರ್ ಒಂದು ಸ್ವಲ್ಪ ತಾಂತ್ರಿಕ ತೊಂದರೆ ನೆನ್ನೆ ಕಾಣಿಸ್ಕೊಂಡಿದೆ. ಸ್ಟೀಮು ಸ್ವಲ್ಪ ಲೀಕ್ ಆಗ್ತಿರೋದ್ರಿಂದ ಸ್ಟೀಮ್ ಮೂವ್ ಆಗ್ತಾ ಇಲ್ಲ. ಆಲ್ರೆಡಿ ನಾವು ಇವರಿಗೆ ತಿಳಿಸಿದ್ವಿ. ಅವರು ಎಲ್ಲ ಕಡೆ ವುಡ್ ಬಾಯ್ಲರ್ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಸರ್ವಿಸ್ ಮೇಲೆ ಸಿಗ್ತಾಯಿಲ್ಲ ಅಂತ ಅವ್ರನ್ನೂ ಕೂಡಲೇ ಕರೆಸಿ ನಾವು ಸರಿ ಮಾಡಿ. ಯೋಗೀಶ್. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.